ಯಾರೋ ಕೇಳಿದರು, ಹೇಗೆ ನಮಗೆ ಜೀವನ ಎಲ್ಲ ಸಮಸ್ಯೆ ಆಗಿದೆ, ಸಮಸ್ಯೆಯಿಂದ ಕಲಿಯೋದು ಹೇಗೆ? ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ಇದು ನಿಮ್ಮ ಆ್ಯಟಿಟ್ಯೂಡ್ ಮೇಲೆ ಅವಲಂಬಿಸಿದೆ. ಪ್ರಾಪರ್ ಆ್ಯಟಿಟ್ಯೂಡ್ ಬೇಕದಕ್ಕೆ. ಆಗ ಎಂಥ ಸಮಸ್ಯೆ ಇದ್ರೂ, ಎಂಥ ಪ್ರಾಬ್ಲಮ್ ಇದ್ರೂ ಒಂದು ಪಾಠ, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರೆ. ನೀವು ಕಷ್ಟದಿಂದ ಬೆಟರ್ ಪರ್ಸನ್ ಆಗ್ತೀರ. ಕಷ್ಟದಿಂದ ಹೊರಗೆ ಬಂದವ್ರಿಗೂ ಸದ್ಗುಣ ಬಹಳ ಆಳವಾಗಿರುತ್ತೆ. ಇದಕ್ಕೆ ಬೇಕಾಗಿರೋದು ಸ್ಪಿರಿಚುವಲ್ ಇಂಟೆಲಿಜೆನ್ಸ್. ಪ್ರಾಪಂಚಿಕ ವಿಚಾರ, ವಸ್ತು ವಿಷಯದ ವಿಚಾರ ಅಲ್ಲ. ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಅಂದರೆ ಅಹಂಕಾರವನ್ನು ಬಿಟ್ಟ ಬುದ್ಧಿ, ಗ್ರಹಿಸುವಂತಹ ಜ್ಞಾನ. ಆವಾಗ ನಮಗನ್ಸುತ್ತೆ, ನಮಗೆ ನಮ್ಮ ಕರ್ಮದಿಂದನೋ ದೇವರಿಂದನೋ ಸಮಸ್ಯೆ ಬಂದರೆ ಅದು ಅವನು ನಮ್ಮನ್ನು ದ್ವೇಷಿಸ್ತಾ ಇಲ್ಲ. ಸಂದರ್ಭವಾಗಲಿ ಪರಮಾತ್ಮ ಆಗಲಿ ನಮ್ಮನ್ನು ಟಾರ್ಚರ್ ಕೊಡ್ತಾ ಇಲ್ಲ. ಇದು ಬಂದಿರೋದು ನಮಗೆ ಲೆಸನ್ನು, ಕಷ್ಟನ ಎದುರಿಸೋಕ್ಕೆ. ಅದಕ್ಕೆ ಹೇಳ್ತಾರೆ, ಕಣ್ಣಿಗೆ ಕಾಣದೇ ಇರೋದನ್ನು ಅದೃಷ್ಟ ಅಂತ. ಇದು ಒಂಥರ ಅದೃಷ್ಟ. ಇದು ನಮಗೆ ಸಹಾಯಕಾರಿ ಬೆಳೆಯೋಕ್ಕೆ. ಆದರೆ ಲ್ಯಾಕ್ ಆಫ್ ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ನಿಮಗೆ ಗೊತ್ತಾಗಲ್ಲ, ನಿಮಗೆ ಅರ್ಥ ಆಗಲ್ಲ. ಸಿಚುಯೇಷನ್, ಪ್ರಾಬ್ಲಮ್ ನಿಮ್ಗೆ ಅರ್ಥನೇ ಆಗಲ್ಲ. ನೀವು ಪ್ರಾಬ್ಲಮ್ನ ಪೆರಿಫೆರಿಯಿಂದ ನೋಡ್ತಾ ಇರ್ತೀರ. ಈಗೋ ಯಾವಾಗಲೂ ಪ್ರಾಬ್ಲಮ್ನ ಪೆರಿಫೆರಿಯಿಂದ ನೋಡ್ತಾ ಇರುತ್ತೆ. ಅದಕ್ಕೆ ಉತ್ತರ ಸಿಗಲ್ಲ, ಸಮಸ್ಯೆ ನಿವಾರಣೆ ಆಗಲ್ಲ. ಸ್ಪಿರಿಚುವಲ್ ಇಂಟೆಲಿಜೆನ್ಸ್ನಲ್ಲಿ ವಿ ಕಮ್ ಟು ದಿ ಸೆಂಟರ್ ಆಫ್ ದಿ ಪ್ರಾಬ್ಲಮ್. ಒನ್ಸ್ ಯು ಕಮ್ ಟು ದಿ ಸೆಂಟರ್ ಆಫ್ ದಿ ಪ್ರಾಬ್ಲಮ್, ನೀನು ಸುತ್ತ ಇರೋ ಪ್ರಾಬ್ಲಮ್ನೆಲ್ಲ ನೋಡ್ತೀಯಲ್ಲ, ಇಟ್ ಡಿಸಾಲ್ವ್ಸ್. ಯಾಕೆಂದರೆ ದ ಸೆಂಟರ್ ಈಸ್ ದಿ ಸೊಲ್ಯೂಷನ್. ಸೆಂಟರ್ ಯಾವತ್ತೂ ಪ್ರಾಬ್ಲಮ್ ಆಗೋಕ್ಕಾಗಲ್ಲ. ಒಂದು ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಮಧ್ಯಕ್ಕೆ ಬಂದುಬಿಡ್ಬೇಕು. ಆಲ್ರೌಂಡ್ ನಮ್ಗೆ ಅರ್ಥ ಆಗುತ್ತೆ, ಪರಿಪೂರ್ಣ ಅರ್ಥ ಆಗುತ್ತೆ. ಇಲ್ಲದೆ ಆದರೆ ನಾವು ಬೇರೆಯವ್ರನ್ನ ಕಾರಣ ಮಾಡ್ತೀವಿ, ದೇವ್ರನ್ನ ಕಾರಣ ಮಾಡ್ತೀವಿ, ಗ್ರಹಗತಿಗಳನ್ನ ಕಾರಣ ಮಾಡ್ತೀವಿ, ಟೈಮ್ ಚೆನ್ನಾಗಿಲ್ಲ ಅಂತೀವಿ, ಬೇರೆ ಮೇಲೆ ಹಾಕ್ತೀವಿ. ನಮಗೆ ಗ್ರೋತು, ಪ್ರೋಗ್ರೆಸ್ಸು ಏನೂ ಸಾಧ್ಯ ಇಲ್ಲ ಇದರಿಂದ. ಈ ಕಷ್ಟಗಳನ್ನು ನಾವು ಎದುರಿಸೋದ್ರಿಂದ, ಆ ಕಷ್ಟಗಳಿಂದ ನಮ್ಮ ಪ್ರೋಗ್ರೆಸ್ ಇದೆ, ನಮ್ಮ ಇನ್ನರ್ ಗ್ರೋತ್ ಇದೆ, ಸಟಲ್ ಗ್ರೋತ್ ಇದೆ ಅಂದಾಗ ನಾವು ಇದನ್ನು ತೊಗೊಳ್ತೀವಿ, ಚಾಲೆಂಜಿಂಗ್ ಅಂತ ತೊಗೊಳ್ತೀವಿ.